ಹಾಯ್ ಫ್ರೆಂಡ್ಸ್, AI ಅನಿಮೇಷನ್ ವಿಡಿಯೋ ಇದು ಇನ್ಸ್ಟಾಗ್ರಾಮ್ನಲ್ಲಿ ತುಂಬಾ ವೈರಲ್ ಆಗ್ತಿರುವಂಥದ್ದು ನೀವು ನೋಡಿರ್ಬೋದು. ಈ ವಿಡಿಯೋವನ್ನು ಎಡಿಟ್ ಮಾಡುವುದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಕ್ಯಾಪ್ಕಟನ್ನು ಓಪನ್ ಮಾಡಿ. ನಂತರ ನೀವು ಇಲ್ಲಿ ಒಂದು ವಿಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ನೀವು ಇಲ್ಲಿ ವಿಡಿಯೋದ ಎಂಡಲ್ಲಿ ಬಂದುಬಿಟ್ಟು ಇಲ್ಲಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಎಂಡಲ್ಲಿರುವುದನ್ನು ಕಟ್ ಮಾಡ್ತೇನೆ. ಕಟ್ ಮಾಡಿಬಿಟ್ಟು ಇಲ್ಲಿ ನಾನು ಈ ವಿಡಿಯೋದ ಒಂದು ಸ್ಕ್ರೀನ್ಶಾಟ್ ತಗೊಳ್ತೇನೆ ಎಂಡಲ್ಲಿರುವುದನ್ನು. ಹಾಗೆ ಈ ಕಡೆ ಪಾರ್ಟ್ಸು ಕೂಡ ನಾನು ಡಿಲೀಟ್ ಮಾಡ್ತೇನೆ. ಕಟ್ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟು ನಾನು ಇಲ್ಲಿ ಸಾಂಗ್ಗೆ ಅಡ್ಜಸ್ಟ್ ಆಗಿಬಿಟ್ಟು ವಿಡಿಯೋ ಮಾತ್ರ ಇಟ್ಕೊಳ್ತೇನೆ. ಇಟ್ಕೊಂಡು ಬ್ಯಾಕ್ ಬರ್ತೇನೆ. ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ ಸರ್ಚ್ ಬಾರ್ ಮೇಲೆ ಟೈಪ್ ಮಾಡಿ kyber.ai ಅಂತ ಸರ್ಚ್ ಮಾಡಿ. ಹಾಗೆ ಇಲ್ಲಿ ಮೊದಲನೇ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಈ ರೀತಿಯಾದ ಒಂದು ಇಂಟರ್ಫೇಸ್ ಆಗುತ್ತೆ. ಇಲ್ಲಿ ಎಂಟರ್ ಯುವರ್ ಇಮೇಲ್ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ ಇಮೇಲನ್ನು ಆ್ಯಡ್ ಮಾಡಿಬಿಟ್ಟು ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾದ ಇಂಟರ್ಫೇಸ್ ಆಗುತ್ತೆ. ನಾನು ಮೊದಲಿಗೆ ಈ ವೆಬ್ಸೈಟನ್ನು ಲಾಗಿನ್ ಮಾಡಿದ್ದೆ, ಅದಕ್ಕೋಸ್ಕರ ಇನ್ನೊಮ್ಮೆ ತೋರಿಸೋದಿಲ್ಲ. ಅದಕ್ಕೆ ನಾನು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡಿದ್ದೇನೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇಂಟರ್ಫೇಸು ಆಗುತ್ತೆ. ಇಲ್ಲಿ ಕ್ರಿಯೇಟ್ ಯುವರ್ ಫಸ್ಟ್ ವಿಡಿಯೋ ಅಂತ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ ರೀತಿಯಾದ ಒಂದು ಇಂಟರ್ಫೇಸು ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೋಡ್ ಫೈಲ್ ಅಂತ ಇರುವಂಥದ್ದು. ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಗ್ಯಾಲರಿಯ ಲೋಗೋ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೀವು ಒಂದು ಫೋಟೋವನ್ನು ಆ್ಯಡ್ ಮಾಡಿ. ನಾನು ಆವಾಗಲೇ ವಿಡಿಯೋದ ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಂಡಿದ್ದೇನೆ, ಅದನ್ನು ಇಲ್ಲಿ ಆ್ಯಡ್ ಮಾಡ್ತೇನೆ. ಆ್ಯಡ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ಬಂದಿರುವಂಥದ್ದು. ಇವಾಗ ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇಲ್ಲಿ ನೋಡ್ಬೋದು ಸೆಲೆಕ್ಟ್ ಎ ಸಬ್ಜೆಕ್ಟ್ ಮತ್ತು ಸೆಲೆಕ್ಟ್ ಎ ಸ್ಟೈಲ್ ಅಂತ ಇರುವಂಥದ್ದು. ಹಾಗೆ ಕೆಳಗಡೆ ನೋಡ್ಬೋದು ಕ್ರೆಡಿಟ್ ಕಾಸ್ಟ್ 8 ಇರುವಂಥದ್ದು ಫ್ರೆಂಡ್ಸ್. ಅಂದರೆ 1 ಸೆಕೆಂಡ್ನ ವೀಡಿಯೋಗೆ 1 ಕಾಸ್ಟ್ ಆಗುತ್ತೆ. ಅಂದರೆ 8 ಸೆಕೆಂಡ್ನ ವೀಡಿಯೋ ಮಾಡಲಿಕ್ಕಾಗುತ್ತೆ. ಇನ್ನು ಮತ್ತು ನೀವು ವೀಡಿಯೋ ಮಾಡಬೇಕಂದ್ರೆ ಹೊಸ ಜಿಮೇಲನ್ನು ಲಾಗಿನ್ ಮಾಡಬೇಕಾಗುತ್ತೆ. ಲಾಗಿನ್ ಮಾಡಿಬಿಟ್ಟು ಅದೇ ರೀತಿಯಾಗಿ ಇನ್ನು ವೀಡಿಯೋ ಮಾಡ್ಬೋದು. ಸೊ ಹಾಗೆ ನೀವು ಇಲ್ಲಿ ಸೆಲೆಕ್ಟ್ ಎ ಸಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರೋದು ಸಾಕಷ್ಟು ಬಂದಿರುವಂಥದ್ದು ಆಪ್ಷನ್. ಇದರಲ್ಲಿ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ಇಲ್ಲಿ ಟೈಪಿಂಗ್ ಮಾಡಲಿಕ್ಕಾಗುತ್ತೆ. ನಾನು ಇಲ್ಲಿ ಗರ್ಲ್ಸ್ ಬಾಡಿ ಬಿಲ್ಡಿಂಗ್ ಅಂತ ಟೈಪ್ ಮಾಡ್ತೇನೆ. ಟೈಪ್ ಮಾಡಿಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಸ್ಟೈಲ್ ಬಂದಿರುವಂಥದ್ದು. ಇಲ್ಲಿ ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ 3D ಸೆಲೆಕ್ಟ್ ಮಾಡ್ತೇನೆ. 3D ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ನೋಡ್ಬೋದು ಕಂಟಿನ್ಯೂ ಟು ಸೆಟ್ಟಿಂಗ್ ಅಂತ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಕ್ರೆಡಿಟ್ ಕಾಸ್ಟ್ 8 ಇರುವಂಥದ್ದು. 8 ಸೆಕೆಂಡ್ನ ವೀಡಿಯೋಗೆ 10 ಸೆಕೆಂಡ್ನ ವೀಡಿಯೋ ತನಕ ಮಾಡಲಿಕ್ಕಾಗುತ್ತೆ. ಸೊ ನಾನು ಇಲ್ಲಿ 8 ಸೆಕೆಂಡ್ನ ವೀಡಿಯೋ ಮಾಡ್ತೇನೆ. ಸೊ ಹಾಗೆ ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ಇನ್ನು ಕೆಳಗಡೆ ಸ್ಕ್ರೋಲ್ ಮಾಡಿ ನೀವು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಜನರೇಟ್ ಅಂತ ಇರುವಂಥದ್ದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರೋಗ್ರೆಸ್ ಆಗ್ತಾ ಇರುವಂಥದ್ದು ನೋಡ್ತಾ ಇರ್ಬೋದು. ಸೊ ನೋಡ್ತಾ ಇರ್ಬೋದು ವಿಡಿಯೋ ರೆಡಿಯಾಗಿರುವಂಥದ್ದು ಇಲ್ಲಿ ನೋಡ್ಬೋದು. ಸೊ ವಿಡಿಯೋ ರೆಡಿಯಾಗಿರುವಂಥದ್ದು. ಇವಾಗ ಇದನ್ನು ಡೌನ್ಲೋಡ್ ಮಾಡೋದು ಹೇಗಂದರೆ ಇಲ್ಲಿ ನೀವು ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಡೌನ್ಲೋಡ್ ವಿಡಿಯೋ ಅಂತ ಇರುವಂಥದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು ಡೌನ್ಲೋಡ್ ಆಗ್ತಿರುವಂಥದ್ದು. ಇವಾಗ ಬ್ಯಾಕ್ ಬನ್ನಿ. ಸೊ ಇನ್ನೊಮ್ಮೆ ಕ್ಯಾಪ್ಕಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಹಾಗೆ ನಾವು ಮೊದಲಿಗೆ ವೀಡಿಯೋವನ್ನು ಆ್ಯಡ್ ಮಾಡಿದ್ರಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮೊದಲಿಗೆ ಆ್ಯಡ್ ಮಾಡಿರುವಂಥ ಇದು ವಿಡಿಯೋ. ಇವಾಗ ಡೌನ್ಲೋಡ್ ಮಾಡಿದ್ನಲ್ಲ ಆ ವಿಡಿಯೋವನ್ನು ಇಲ್ಲಿ ಆ್ಯಡ್ ಮಾಡ್ತೇನೆ. ನೋಡ್ತಾ ಇರ್ಬೋದು ಆ್ಯಡ್ ಮಾಡಿದ್ದೇನೆ. ಸೊ ಇವಾಗ ಇಲ್ಲಿ ವಾಟರ್ ಮಾರ್ಕ್ ಕಾಣಿಸ್ತಾ ಇರುವಂಥದ್ದು. ಸೊ ಅದನ್ನು ತೆಗೆಯೋದಿದ್ರೆ ಈ ವಿಡಿಯೋವನ್ನು ಝೂಮ್ ಮಾಡೋಣ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಝೂಮ್ ಮಾಡಿ, ವಾಟರ್ ಮಾರ್ಕ್ ಕಾಣಿಸೋದಿಲ್ಲ. ಸೊ ಹಾಗೆ ಇಲ್ಲಿ ಮಿಡಲಲ್ಲಿ ಒಂದು ಎಫೆಕ್ಟನ್ನು ಆ್ಯಡ್ ಮಾಡೋಣ. ವಿಡಿಯೋ ಎಫೆಕ್ಟಿಗೆ ಹೋಗ್ಬಿಟ್ಟು ಸೊ ಇಲ್ಲಿ ನೀವು ನೈಟ್ ಕ್ಲಬ್ಗೆ ಬಂದುಬಿಟ್ಟು ಸೊ ಇಲ್ಲಿ ನೀವು ಸ್ಕ್ರೋಲ್ ಮಾಡಿ ಕೆಳಗಡೆ. ಇಲ್ಲಿ ನಿಮಗೆ ವೈಬ್ರೇಷನ್ ಕ್ಲಾಸ್ ಅಂತ ಒಂದು ಎಫೆಕ್ಟ್ ಸಿಗುತ್ತೆ, ಅದನ್ನು ಇಲ್ಲಿ ಆ್ಯಡ್ ಮಾಡಿ. ಆ್ಯಡ್ ಮಾಡಿಬಿಟ್ಟು ಇಲ್ಲಿ ಮಿಡಲಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡಿದ ಮೇಲೆ ಹಾಗೆ ಇದಕ್ಕೆ ಒಂದು ಸಾಂಗನ್ನು ಆ್ಯಡ್ ಮಾಡ್ತೇನೆ. ನೋಡ್ತಾ ಇರ್ಬೋದು ಆ್ಯಡ್ ಮಾಡಿರುವಂಥದ್ದು. ಸೊ ಇವಾಗ ಇದನ್ನು ನಾನು ಸೇವ್ ಮಾಡಿಬಿಟ್ಟು ಪ್ಲೇ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ. ಇದಿಷ್ಟು AI ಅನಿಮೇಷನ್ ವೀಡಿಯೋವನ್ನು ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್.